ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಉತ್ಖನನ ಕಾರ್ಯ ಸ್ಟಾಪ್ ಆಗಿದೆ. ಬಟ್ ಇವತ್ತು ದೂರುದಾರನ ವಿಚಾರಣೆ ಆಯಿತು. ಈಗ SIT ಕಚೇರಿಯಿಂದ ಅನಾಮಿಕ ದೂರುದಾರ ಹೊರಟಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಠಾಣೆಯಿಂದ ಹೊರಬಂದಿದ್ದಾನೆ ಅನಾಮಿಕ ದೂರುದಾರ. 4.5 ಗಂಟೆಗಳ ಕಾಲ SIT ಠಾಣೆಯಲ್ಲಿ ಈತನ ವಿಚಾರಣೆ ಆಗಿದೆ. ಬೆಳ್ತಂಗಡಿಯ ಗೌಪ್ಯ ಸ್ಥಳದಲ್ಲಿ ಈತ ವಾಸ ಇರತಕ್ಕಂಥದ್ದು ಅನಾಮಿಕ. ಈಗ ಸದ್ಯಕ್ಕೆ ಆತನ ವಿಚಾರಣೆಯನ್ನು ಮಾಡಿದ್ದಾರೆ. ಇವತ್ತು ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ, ಉತ್ಖನನಕ್ಕೂ ಕರ್ಕೊಂಡು ಹೋಗಿರಲಿಲ್ಲ. ಬಟ್ ಆತನ ವಿಚಾರಣೆನೇ ಆಗ್ತಾ ಇದೆ. ರಿವರ್ಸ್ ಇನ್ವೆಸ್ಟಿಗೇಷನ್ ಅಂದರೆ ಯಾಕೆ SIT ಅವರ ದಿಕ್ಕು ತಪ್ಪಿಸಿದ್ದು. ನೂರಾರು ಶವಗಳನ್ನು ಹೂತಾಕಿದ್ದೀನಿ ಅಂದಮೇಲೆ ಕನಿಷ್ಠ ಪಕ್ಷ ಒಂದು 3-4 ಆದರೂ ಸಿಗಬೇಕಲ್ವ, ಯಾವುದೂ ಸಿಕ್ಕಿಲ್ಲ. ಹಾಗಾದರೆ SITಗೆ ಸುಳ್ಳು ಹೇಳಿದ್ನ ಈತ, SIT ಅವರ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಿದ್ನ, ಇದೆಲ್ಲ ಇರುತ್ತೆ. ಆಮೇಲೆ ಆತ ಆರಂಭದಲ್ಲಿ ಕೊಟ್ಟ ದೂರಿನಲ್ಲಿ ಒಂದು ವಿಚಾರ ಉಲ್ಲೇಖ ಮಾಡಿರ್ತಾರೆ, ನಾನು ಹೇಳಿದ ಸುಳ್ಳಾದರೆ ನನ್ನ ವಿರುದ್ಧನೂ ಕ್ರಮ ತಗೋಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಉತ್ಖನನ ಕಾರ್ಯಕ್ಕೆ ಇವತ್ತು ದೂರುದಾರನನ್ನು ಕರ್ಕೊಂಡು ಹೋಗಿರಲಿಲ್ಲ, ಹಾಗಾದರೆ ಏನು ನಡೀತು? 4.5 ಗಂಟೆಗಳ ಕಾಲ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ ಹೇಗೆ ಈತನ ವಿರುದ್ಧ ಅಂತ? ಖಂಡಿತ ಇವತ್ತು ಕಂಪ್ಲೀಟ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನುವಂಥದ್ದು. ಸುಮಾರು 4.5 ಗಂಟೆಗಳ ಕಾಲ SIT ಕಚೇರಿಯಲ್ಲಿ ದೂರುದಾರ ವ್ಯಕ್ತಿಯನ್ನ, ಈ ಮುಸುಕುದಾರಿಯನ್ನು ಇಟ್ಕೊಂಡು ಎನ್ಕ್ವೈರಿ ಮಾಡಿರುವಂಥದ್ದು. ವಕೀಲರನ್ನ ಬಿಟ್ಟು ಆತನನ್ನ ನೇರವಾಗಿ ಇವತ್ತೊಂದು ಕೊಠಡಿಯಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ. ಅದು ಕೂಡ SITಯ ಮುಖ್ಯಸ್ಥ ದಯಾಮ ಅವರ ಜೊತೆಗೆ ಸೈಮನ್ ಅವರು ಮತ್ತು ಇನ್ಸ್ಪೆಕ್ಟರ್ಗಳು ಈ ಒಂದು ಎನ್ಕ್ವೈರಿಯನ್ನು ನಡೆಸಿರುವಂಥದ್ದು. ಈಗಾಗಲೇ ಆತನ ಹೇಳಿಕೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ 2 ದಿವಸಗಳ ಕಾಲ ಆತನನ್ನ ಹೇಳಿಕೆಯನ್ನ ಮಾತ್ರ ಪಡೆದಿದ್ರು, ಆದ್ರೆ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಬೆಳಗಿನ ಉತ್ಖನನಕ್ಕೆ ಹೊರಡುವ ಮೊದಲು ಏನೊಂದು ಮೀಟಿಂಗ್ ಆಗ್ತಾ ಇತ್ತು, ಅಲ್ಲಿ ಮಾತ್ರ ಆತನನ್ನ ಕೆಲವು ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾ ಇದ್ರು. ಆದ್ರೆ ಇವತ್ತಿನ ಇನ್ವೆಸ್ಟಿಗೇಷನ್ ಬಹಳ ಡಿಫರೆಂಟ್ ಆಗಿ, ಅಂದ್ರೆ ಪೊಲೀಸ್ ಭಾಷೆಯಲ್ಲೇ ಇತ್ತು ಅನ್ನುವಂಥದ್ದು. ಹಾಗಾಗಿ ಆತ ಕಳೆದ 15 ದಿವಸಗಳಿಂದ ನಡೆದುಕೊಂಡಂತಹ ರೀತಿ ಮತ್ತು ಎಲ್ಲೂ ಕೂಡ ಒಂದೇ ಒಂದು ಕುರುಹು ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಆತನಿಂದ ಹೇಳಿಕೆಗಳನ್ನ ಪಡ್ಕೊಂಡು ಇದೀಗ ಕೆಲವೇ ಕ್ಷಣಗಳ ಹಿಂದೆ ಸ್ಥಳದಿಂದ ಕಳಿಸಿಕೊಟ್ಟಿರುವಂತದ್ದು. ಮತ್ತೆ ಆತ ಎಂದಿನಂತೆ ಗೌಪ್ಯ ಸ್ಥಳಕ್ಕೆ ತೆರಳಿರೋದು. ಯಾಕಂದ್ರೆ ಸೋಮವಾರ ದಿವಸ ಸದನದಲ್ಲಿ ಗೃಹ ಸಚಿವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಮತ್ತು ಈ SIT ರಚನೆಯ ಹಿಂದಿನ ಒಂದು ಎಲ್ಲವನ್ನ ಕೂಡ ಉತ್ತರಿಸಿಕೊಡ್ಬೇಕಾದ್ದು ಮತ್ತು ಮುಂದೆ ಈ SIT ತನಿಖೆ ಯಾವ ತರ ನಡೀತದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರಣೆ ಬಹಳಷ್ಟು ಮುಖ್ಯ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ ಸುಮಾರು 4 ಗಂಟೆಗಳ ಕಾಲ ನಿರಂತರವಾಗಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಮತ್ತು ಹಲವಾರು ಪ್ರಶ್ನೆಗಳಿಗೆ ಆತನಿಂದ ಉತ್ತರವನ್ನ ಪಡೆದು ಕೆಲವೇ ಕ್ಷಣಗಳ ಹಿಂದೆ ಆತನನ್ನ ಕಳಿಸಿರುವಂತದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸದ್ಯಕ್ಕಂತೂ ಇವತ್ತಿಗೆ ತಾತ್ಕಾಲಿಕ ಬ್ರೇಕ್ ಉತ್ಖನನಕ್ಕೆ. ಸೊ ಹಾಗಾಗಿ ಈಗ ಒಂದು ಪ್ರಶ್ನೆ ಮೂಡ್ತಾ ಇದೆ, ಇನ್ನು ಮುಂದೆ ಉತ್ಖನನ ಮಾಡಲ್ವಾ? ಹಾಗಾದರೆ SIT ಅವರು ಈ ನಿರ್ಧಾರಕ್ಕೆ ಈಗಾಗಲೇ ಬಂದಿದ್ದಾರಾ ಅಥವಾ ಸೋಮವಾರದಿಂದ ಮತ್ತೆ ಏನಾದರೂ ಕಂಟಿನ್ಯೂ ಮಾಡ್ತಾರಾ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಗುಂಡಿ ಅಗೆಯುವ ಕೆಲಸಕ್ಕೆ ತಾತ್ಕಾಲಿಕ ಬ್ರೇಕ್. ಗುಂಡಿ ಅಗೆಯುವಂತಹ ಕೆಲಸಕ್ಕೆ ಇವತ್ತು ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸ್ಪಾಟ್ 17ರಲ್ಲಿ ಗುಂಡಿ ತೆಗೆದ ಕಾರ್ಮಿಕರನ್ನ ಕರೆಸಿದ್ದಾರೆ SIT ಅವರು. ಕಾರ್ಯಾಚರಣೆ ಸಂಬಂಧ ಸಹಿ ಮಾಡಿಸಿಕೊಂಡು ಕಳಿಸಿದ್ದಾರೆ SIT. ಧರ್ಮಸ್ಥಳ, ಬೆಳ್ತಂಗಡಿ, ವೇಣೂರು ಭಾಗದ ಕಾರ್ಮಿಕರು, ಅಂದರೆ ಅವರಿಗೆ ಪೇಮೆಂಟ್ ಎಲ್ಲ ಮಾಡಬೇಕಲ್ಲ, ಅದು ಒಂದಿರುತ್ತೆ. ಎಲ್ಲ ಕಾರ್ಮಿಕರಿಂದ ಸಹಿಯನ್ನು ಪಡೆದು SIT ಅವರು ಈಗ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅಲ್ಲಿಗೆ ಇದು ಇನ್ನೊಂದು ಹಿಂಟ್. ಈಗ ಅವ್ರನ್ನ ಕರೆದು ಸಹಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಮತ್ತೆ ಅವ್ರನ್ನ ಕರೆಯಲ್ವಾ? ಇದು ತಾತ್ಕಾಲಿಕ ಬ್ರೇಕಾ ಗುಂಡಿ ಅಗೆಯೋ ಕೆಲಸ ಅಥವಾ ಪರ್ಮನೆಂಟ್ ಬ್ರೇಕಾ? ಈ ತೀರ್ಮಾನಕ್ಕೆ ಈಗಾಗಲೇ SIT ಅವರು ಬಂದಿದ್ದಾರಾ ಅಂತ ಮೇಲ್ನೋಟಕ್ಕೆ ಹಾಗನ್ಸುತ್ತೆ. ಒಂದು ಕಡೆ ದೂರುದಾರನ ವಿಚಾರಣೆ ಮಾಡಿದ್ದಾರೆ, ಮತ್ತೊಂದು ಕಡೆ ಕೆಲಸ ಮಾಡಿದವ್ರನ್ನೆಲ್ಲ ಕರೆಸ್ಕೊಂಡು ಸೈನ್ ಮಾಡಿ ಕಳಿಸಿದ್ದಾರೆ. ಅವ್ರಿಗೆಲ್ಲ ಪೇಮೆಂಟ್ ಆಗಬೇಕು, ಪೇಮೆಂಟ್ ಎಲ್ಲ ಮಾಡಿರ್ತಾರೆ ಬಹುತೇಕ. ಹಾಗಾಗಿ ಮತ್ತೆ ಅವ್ರನ್ನ ಕರೆಯಲ್ವಾ ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈಗ ಗುಂಡಿ ಅಗೆಯುವ ಕಾರ್ಯ ಇದು ತಾತ್ಕಾಲಿಕವಾಗಿ ಸ್ಥಗಿತ ಅಂತನಾ ಅಥವಾ ಪರ್ಮನೆಂಟ್ ಆಗಿ ಸ್ಟಾಪ್ ಆಗಿದೆ ಅಂತನಾ, ಹೇಗೆ?
ಹೌದು, ಒಂದು ತಾತ್ಕಾಲಿಕ ತಡೆಯನ್ನ ಗುಂಡಿ ಅಗೆಯುವಂತ ಕೆಲಸಗಾರರಿಗೂ ಅಂದ್ರೆ ಕಾರ್ಮಿಕರಿಗೂ ಕೂಡ SIT ಕೊಟ್ಟಿದೆ ಅನ್ನುವಂಥದ್ದು. ಪ್ರತಿ ದಿವಸ 15ರಿಂದ 20 ಜನ ಬೇರೆ ಬೇರೆ ಭಾಗಗಳಿಂದ ಕರೆಸಿಕೊಂಡು ಅವರಿಂದ ಗುಂಡಿಯನ್ನ ಉತ್ಖನನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ರು. JCB ಇದ್ರೂ ಕೂಡ ಈ ಒಂದು ಶವ ಶೋಧ ಮಾಡುವಂತ ಸಂದರ್ಭದಲ್ಲಿ ಮ್ಯಾನ್ಯುವಲ್ ಆಗಿ ಆ ಹೊಂಡವನ್ನ ತೋಡ್ತಾ ಇದ್ರು. ಆರಂಭದಲ್ಲಿ ಈ ಹೊಂಡ ತೋಡ್ಲಿಕ್ಕೂ ಕೂಡ ಸಾಕಷ್ಟು ಜನರನ್ನ ಹೊಂದಿಸೋದೇ ಬಹಳ ಕಷ್ಟ ಆಗಿತ್ತು. ಯಾಕಂದ್ರೆ ಇವತ್ತು ಬಂದ ಟೀಮ್ ನಾಳೆ ಬರೋದಿಲ್ಲ ಅನ್ನುವಂಥದ್ದು ಇತ್ತು. ಆ ನಂತರ ಒಂದು ಪರ್ಮನೆಂಟ್ ಟೀಮ್ ಅನ್ನ ಮಾಡಿಕೊಂಡು ಸ್ಥಳೀಯರು ಮತ್ತು ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ ಈ ಭಾಗದವರನ್ನು ಕೂಡ ಒಂದು ಟೀಮ್ ನಲ್ಲಿ ಹಾಕೊಂಡು ಕೆಲಸವನ್ನ ಮಾಡಿದ್ರು. ಇವತ್ತು ಎಲ್ಲರನ್ನು ಕೂಡ SIT ಠಾಣೆಗೆ ಕರೆಸಿ ಸಹಿಯನ್ನ ಮಾಡ್ಕೊಂಡಿದ್ದಾರೆ. ಅದರ ಗುತ್ತಿಗೆದಾರರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಒಂದು ತಾತ್ಕಾಲಿಕ ಬ್ರೇಕ್ ಅನ್ನುವಂತ ಮಾಹಿತಿಯನ್ನ SIT ಮುಖ್ಯಸ್ಥರು ನೀಡಿದ್ದಾರೆ. ಮುಂದಿನ ಕರೆ ಬರೋ ತನಕ ಒಂದು ಬ್ರೇಕ್ ಅನ್ನುವಂಥದ್ದು. ಅದರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ತೀರ್ಮಾನ ಆಗ್ತದೆ. ಬೆಂಗಳೂರಿನಲ್ಲಿ ಮತ್ತೆ ಉಳಿದ ಸ್ಪಾಟ್ಗಳಲ್ಲಿ ಶೋಧನೆ ಮಾಡಬೇಕು ಅಂತ ಹೇಳಿ ಯಾವುದಾದ್ರೂ ಒಂದು ಆದೇಶ ಬಂದ್ರೆ ಮತ್ತೆ ನಿಮ್ಮನ್ನ ಕರೆಸ್ತೀವಿ ಅನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನ ಸೈನ್ ಮಾಡಿ ವಾಪಸ್ ಕಳಿಸಿರುವಂತದ್ದು. ಹಾಗಾಗಿ ಒಟ್ಟು ಸುಮಾರು 200ರಿಂದ 300 ಆಳುಗಳು ಕಳೆದ 15 ದಿವಸಗಳಲ್ಲಿ ಕೆಲಸವನ್ನ ಮಾಡಿರುವಂತದ್ದು. ಹಾಗಾಗಿ ಅವರೆಲ್ಲರಿಗೂ ಕೂಡ ಪಂಚಾಯತ್ನ ಮೂಲಕ ಪೇಮೆಂಟ್ ಮಾಡಿ ಅವ್ರನ್ನ ವಾಪಸ್ ಕಳಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸದ್ಯಕ್ಕಂತೂ ಇನ್ನು ಸೋಮವಾರದಿಂದ ಮತ್ತೆ ಗುಂಡಿ ಅಗೆಯುವ ಕಾರ್ಯ ಮುಂದುವರಿಯುತ್ತಾ ಬಹುತೇಕ ಇಲ್ಲ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಮುಂದೆ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡುತ್ತೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆಮೇಲಿಂದ ಬೇಕಾದರೆ ಮುಂದಿನ ಕಾರ್ಯಗಳು ಅಲ್ಲಿ ತನಕ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಗಳನ್ನ ಮಾಡ್ತಾರೆ.